ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಏನಾರೆ ಪ್ರಾಬ್ಲಮ್ ಆದರೂ ದೊಡ್ಡವ್ರನ್ನ ಕೇಳ್ತೀವಿ, ಒಬ್ಬರು ಮನೆಗೆ ಯಾರು ಇದ್ದಾರೆ ಅಂತ. ಯಾಕೆ ಇಂಥದ್ದು ಹೋಗಿ ಬಂದಿರ್ತಾರೆ ಎಲ್ಲ ಬೇಕಾದಷ್ಟು ಪ್ರಾಬ್ಲಮ್ ಅವ್ರು ಹೇಳ್ತಾರೆ, ಹಂಗಲ್ಲೋ ಮಾರಾಯ, ಪ್ರಾಬ್ಲಮ್ ಇರೋದು ಇಲ್ಲೆಲ್ಲ, ಇಲ್ಲದ ಪ್ರಾಬ್ಲಮ್ ಇದು ಅಂತ ಹೇಳ್ತಾರೆ. ಅದಕ್ಕೆ ನಾ ಹೇಳೋದು, ಜೀವನದಾಗ ಸಮಸ್ಯೆ ಯಾವುದೇ ಬಂದರೂ ಸಹಿತ ಇಬ್ಬರು ಕೂತು ವಿಚಾರ ಮಾಡೋದು, ಇಬ್ಬರು ಒಂದು ಡಿಫ್ರೆಂಟ್ ಡೈರೆಕ್ಷನ್ ವಿಚಾರ ಮಾಡ್ಲಿಕ್ಕೆ ಹತ್ರ ಆಗೋದಿಲ್ಲ. ಅದು ಮತ್ತೆ ಇನ್ನೊಂದು ಹೇಳ್ತೀನಿ, ಜೀವನದ ಸಮಸ್ಯೆಗಳ ಪರಿಹಾರಗಳು ದೊಡ್ಡದಾಗಿರೋದಿಲ್ಲ, ಸಣ್ಣದಾಗಿರ್ತಾವೆ. ಒಂದು ಎಕ್ಸಾಂಪಲ್ ಹೇಳಿಬಿಡ್ಬೇಕು. ನಾನು ಅಮೇರಿಕಾದಾಗ ಪಾಠ ಮಾಡುವಾಗ ಏನೋ ಫ್ಯಾಮಿಲಿ ಬಗ್ಗೆ ಏನೋ ಮಾತಾಡಿದೆ. ಒಬ್ಬ ಹುಡುಗಿ ಎದ್ದು ನಿಂತು ಕೇಳಿದ್ಲು ನನಗೆ, ನಿಮ್ಮ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಅಂತ ಕೇಳಿದ್ಲು. ಅವಾಗ 30 ವರ್ಷ ಅಂತ ಹೇಳಿದ್ದೆ ನಾನು. 30 ವರ್ಷ ಆಯ್ತು. ಆಕೆ ಭಾರಿ ಆಶ್ಚರ್ಯ ಆಯ್ತು ಆಕೆಗೆ. ಯು ಮ್ಯಾರಿಡ್ ದ ಸೇಮ್ ಲೇಡಿ ಫಾರ್ 30 years ಅಂತ. ನಮ್ಮಲ್ಲಿ ಅದು ವಾರ್ಷಿಕೋತ್ಸವ ಅಲ್ಲಮ್ಮ, ಯಾವಾಗ ರೊಮ್ಮ ಲಗ್ನ ಆಗೋದು ನಾವು, ಹಿಂಗದ 33. ನನ್ನ ಬಗ್ಗೆ ಆಶ್ಚರ್ಯ ಪಡಬೇಡ, ನಮ್ಮ ಅಜ್ಜ ಅಜ್ಜಿ 50 ವರ್ಷ ಅಲ್ಲ 60 ವರ್ಷ ಮದುವೆ ಆಗಿದ್ರು ಜೋಡಿ ಅಂತ ಹೇಳಿದೆ. ಹೆಂಗಿದ್ರು ಅವರು ಅಂತ ಕೇಳಿದ್ಲು. ನಾ ಹೇಳಿದೆ, ಭಾಳ ಚಂದಿತ್ತದು, ಧಾರವಾಡದಾಗಿದ್ದೀವಿ ನಾವು, ಮಾಳ್ಮಡ್ಡಿ ಒಳಗೆ. ನಮ್ಮ ಅಜ್ಜ ಮುಂಜಾನೆ ಸಿಗಲಿ ಪೇಪರ್ ಬರಬೇಕು, ತಪ್ಪದ ಓದಾವ್, 6 ಗಂಟೆಗೆ ಓದಬೇಕು. ಮತ್ತು ಮಧ್ಯಾಹ್ನದಾಗ 3 ಗಂಟೆಗೆ ಮತ್ತೊಮ್ಮೆ ಓದಾವ ಅದೇ ಪೇಪರ್. ಅದು ಒಠಾರ ಅಂತ ಇರ್ತದೆ, ಒಂದು 8 ಮನೆ ಅಲ್ಲಿರೋದು, ಬಾವಿ ಮಗ್ಲು ಒಂದು ಮಾವಿನ ಗಿಡ, ಅದ್ರ ಬುಡಕ್ಕೊಂದು ಕಲ್ಲಿನ ಬೆಂಚ್ ಇತ್ತು. 3 ಗಂಟೆಗೆ ಓದುವಾಗ ಮಾತ್ರ ನಮ್ಮ ಅಜ್ಜಿ ಎಲ್ಲಿ ಹಾಕಿರೋಳಗೆ ಕರ್ಕೊಂಬರ್ತಿದ್ದಾಕೆನು, ಬಾ ಇವ್ರ ಕಡೆ ಕರ್ಕೊಂಬರವ, ಮಗ್ಲು ಕೂಡಿಸಿ ಪೇಪರ್ ಓದಾವ್. ಅವಾಗೆಲ್ಲ ಟಿ ವಿ ಎಲ್ಲ ಇರ್ತಿದ್ದಿಲ್ಲಲ್ಲ, ಪೇಪರ್ ಒಂದು ಮನರಂಜನೆ. ಇಡೀ ಪೇಪರ್ ಓದಾವ ಮ್ಯಾಲಿಂದ ಕಡತನಕ. ವಿಶೇಷ ಅಂದ್ರೆ ನಮ್ಮ ಅಜ್ಜಿ ಕಿವುಡು ಕೆಪ್ಪು, ಏನೇನೂ ಕೇಳಿಸ್ತಿದ್ದಿಲ್ಲ ಆಕೆ ಕೇಳಿಸೋಂಗೆ ಹೇಳಬೇಕಾದ್ರೆ ಒಟ್ಟಾರಕ್ಕೆಲ್ಲ ಕೇಳಿಸಿರ್ಬೇಕು. ಮಂದಿ ಅವ್ರು ಅಜ್ಜನ ಪೇಪರ್ ಶುರು ಆಯ್ತು ನೋಡ್ರಿ ಅನ್ನೋರು. ನನಗೊಂಥರ ಅಸಹ್ಯ ಅನ್ನಿಸ್ತಿತ್ತು, ನಮ್ಮ ಅಜ್ಜನ ಬಗ್ಗೆ ಹೆಂಗೆ ಮಾತಾಡ್ತಾರಲ್ಲ ಇವರು ಅಂತ. ನಮ್ಮ ಅಜ್ಜಿ ಕೇಳಿದ, ಅಜ್ಜ ಯಾಕೆ ಓದಿ ಹೇಳ್ತಿ ಆಕಿಗೆ ಪೇಪರು, ಕೇಳಿಸೋದಿಲ್ಲ ಬಿಡೋದಿಲ್ಲ, ಯಾಕೆ ಓದ್ತಿ ಆಕಿಗೆ ಅಂದೆ. ನನಗೆ ಗೊತ್ತಿಲ್ಲ ಏನು ಕೇಳಿಸೋದಿಲ್ಲ ಅಂತ ಅಂದ. ಮತ್ತು ಯಾಕೆ ಓದಿ ಹೇಳ್ತಿ? ಅಜ್ಜಿ ಹೇಳ್ದೆ, ದಡ್ಡ, ನಿನಗೆ ಗೊತ್ತಾಗೋದಿಲ್ಲ, ನನ್ನ ಗಂಡ ನನ್ನ ಸಲುವಾಗಿ ಏನಾರು ಮಾಡ್ತಾನೆ ಅಂತ ಸಮಾಧಾನ ಪಡ್ತಾಳೆ ಮುದುಕಿ. ನಿಜ ನೋಡ್ರಿ, ಆಕೆ ಪೇಪರ್ ಅರ್ಥ ಆಗೋದಿಲ್ಲ, ಆದರೆ ನನಗೋಸ್ಕರ ಗಂಡ ಒಂದು ತಾಸು ಕೂತು ಏನಾರು ಓದ್ತಾನ ಅನ್ನೋದು ಸಮಾಧಾನ ಆಗ್ತದೆ ಆಕೆಗೆ ಅಂತ. ನಮ್ಮ ಅಜ್ಜಿ ಕೇಳಿದೆ, ನೀ ಯಾಕೆ ಸುದ್ದಿ ಕೇಳ್ತಿ ಅದನ್ನು, ನ್ಯೂಸ್ ಪೇಪರ್ ಸುದ್ದಿ? ಆಕೆ ಕಡತನಕ ಮೊರಾರ್ಜಿ ದೇಸಾಯಿ ಅನ್ಲಿಕ್ಕೆ ಬರಲಿಲ್ಲ, ಮೊರಾರಿ ಅಂತಿದ್ಲಕ್ಕೆ. ನೀ ಯಾಕೆ ಪೇಪರ್ ಕೇಳ್ತಿ, ಸುದ್ದಿ ಅಲ್ಲ ಅದನ್ನ? ನನಗೆಲ್ಲಿ ಬೇಕೋ ಮಾರಾಯ ಅನ್ಲಿಕ್ಕೆ, ನನಗೆಲ್ಲಿ ಬೇಕು ಸುದ್ದಿ, ಕೂತ್ರೆ ಅವ್ರು ಸಮಾಧಾನ ಆಗ್ತದೆ ಅಂತ ಕೂತಿರ್ತೀನಿ ಅಂದ್ಲು. ಇದು ಬ್ಯೂಟಿಫುಲ್ ಲೈಫ್. ಲೈಫ್ ಈಸ್ ನಾಟ್ ಅಬೌಟ್ ಮರ್ಸಿಡೀಸ್ ಕಾರ್ಸ್ ಆ್ಯಂಡ್ ಇಂಪೋರ್ಟೆಡ್ ನೆಕ್ಲೆಸಸ್, ಈಸ್ ಆಲ್ ಅಬೌಟ್ ಸ್ಮಾಲ್ ಅಂಡರ್ಸ್ಟ್ಯಾಂಡಿಂಗ್. ಸಣ್ಣ ಪುಟ್ಟ ಹೊಂದಾಣಿಕೆ, ಸಣ್ಣ ಪುಟ್ಟ ತಿಳುವಳಿಕೆಗಳು, ಅವ್ರ ಬಗ್ಗೆ ಇವ್ರ ಪ್ರೀತಿ, ಇವ್ರ ಬಗ್ಗೆ ಅವ್ರ ಪ್ರೀತಿ, ಮತ್ತು ಇನ್ನೊಂದು ಸಮಾಧಾನ ಎಲ್ಲ ದೊಡ್ಡದೇ ಇರ್ತದಂತಲ್ಲ, ಸಣ್ಣ ಸಮಾಧಾನಗಳು. ವಿ ಸೀತಾರಾಮಯ್ಯ ಅಂತಿದ್ರು, ತಾವು ಕೇಳಿರಬೇಕು, ಬಹುದೊಡ್ಡ ಎಮ್ಮ ಮನೆಯಂಗಳದೆ ಬೆಳೆದೊಂದು ಹೂವನ್ನು ಬರೆದಂಥ ಕವಿ. ಅವ್ರು ಹೇಳೋರು, ಮನೆಗೆ ಹೋಗ್ಬೇಕಾದ್ರೆ ತಪ್ಪದೆ ದುಡ್ಡು ಇಲ್ದಿರ ಯಾರ ಕಡೆ ಇಸ್ಕೊಂಡು ಒಂದು ಮಳ ಮಲ್ಲಿಗೆ ಹೂ ತೊಗೊಂಡು ಹೋಗ್ತಿದ್ದೆ ನಮ್ಮ ಮನೆಗೆ ಅಂತ. ಮನೆಗೆ ಹೋದ ಕೂಡಲೇ ಹೆಂಡ್ತಿ ಗೊತ್ತಾಗಬೇಕು, ಮಲ್ಲಿಗೆ ಹೂ ತಂದಾರ ಅಂದ ಕೂಡಲೇ ನನ್ನ ಗಂಡ ನನ್ನ ಸಲ ಮಲ್ಲಿಗೆ ಹೂ ತಂದಾರ. ಅವ್ರೇನು ಭಾಳ ದೊಡ್ಡ ತರಬೇಕಾಗಿಲ್ಲ, ಮಲ್ಲಿಗೆ ಹೂ ತಂದ್ರೆ ಸಾಕು. ಆದ್ದರಿಂದ ಜೀವನದ ಸಮಸ್ಯೆಗಳಿಗೆ ಪರಿಹಾರಗಳು ದೊಡ್ಡದು ಇರೋದಿಲ್ಲ, ಸಣ್ಣದು ಇಲ್ಲಿ ಇರ್ತದೆ, ನಾವು ಇಲ್ಲಿ ನೋಡ್ಲಿಕ್ಕೆ ಹೋಗ್ತೀವಿ. ಅದನ್ನು ಗಮನ ಇಟ್ಟು ನೋಡಿದರೆ ಜೀವನ ಭಾಳ ಚೆಂದ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್.